ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಈ ಥರ ಸಿಟ್ ಡೌನ್ ವೀಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿ. ಸೊ ನನ್ನ ಹೆಸರು ಚೈತ್ರ ಆ್ಯಂಡ್ ನಾನು ಲೈಫ್ ಸ್ಟೈಲ್, ಮೇಕಪ್, ಫ್ಯಾಷನ್, ಟ್ರಾವೆಲ್ ಈ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿ. ಸೊ ನಾನೀಗ ರೈಟ್ ನಾವು ಮಂಗಳೂರಲ್ಲಿದ್ದೀನಿ. ಸೊ ಐ ಥಾಟ್ ಲೆಟ್ ಮೀ ಡೂ ಸಾರಿ ಕಲೆಕ್ಷನ್ ವಿಡಿಯೋ. ವೆರಿ ಫ್ಯೂ, ತುಂಬಾ ಸೆಲೆಕ್ಟೆಡ್ ಸಾರಿನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಸಾರೀಸ್ ಬಂದುಬಿಟ್ಟು ನನ್ನ ಫೇವ್ರೇಟ್. ಆ್ಯಂಡ್ ನಾನು ತುಂಬ ಜಾಸ್ತಿ ಸಾರೀಸ್ನ ಓನ್ ಮಾಡಲ್ಲ, ಬಟ್ ವೆರಿ ಫ್ಯೂ ಐ ಹ್ಯಾವ್. ಯಾಕಂದರೆ ಚಾನ್ಸ್ ಸಿಗಲ್ಲ ನಂಗೆ ಓಡೋಕ್ಕೆ. ನಮ್ಮ ಆಚೆ ಸ್ವಲ್ಪ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಅಷ್ಟೊಂದು ಒಕೇಶನ್ ಸಿಗಲ್ಲ ನನಗೆ ಸಾರಿ ಉಡೋಕ್ಕೆ. ಸೊ ವೆರಿ ಫ್ಯೂ ಸಾರಿ ಅದರಲ್ಲಿ ನನ್ನ ಫೇವ್ರೇಟ್ ಆ್ಯಂಡ್ ಸ್ಪೆಷಲ್ ಸಾರೀಸ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಮೈ ಫೇವ್ರೆಟ್ ಸಾರಿ. ಆ್ಯಂಡ್ ಇದು ನನ್ನ ಫಸ್ಟ್ ಸಾರಿ, ನನ್ನ ಲೈಫಲ್ಲಿ ಫಸ್ಟ್ ಸಾರಿ ಬಂದುಬಿಟ್ಟು ಇದು ನಾನು ತಗೊಂಡಿದ್ದು ನನ್ನ ಸೆಕೆಂಡ್ ಪಿ ಯು ಅನಿಸುತ್ತೆ. ಈ ಕಾಲೇಜೆಲ್ಲ ಮುಗ್ದಾದ್ಮೇಲೆ ಒಂದು ಫೇರ್ವೆಲ್ ಥರ ಇರುತ್ತಲ್ಲ, ಸೊ ಆ ಟೈಮಲ್ಲಿ ನಮಗೆ ಸಾರಿ ಹಾಕೋ ಒಂದು ಆಪರ್ಚುನಿಟಿ ಸಿಗುತ್ತೆ ಫಸ್ಟ್ ಟೈಮ್. ಸೊ ಆ ಟೈಮಲ್ಲಿ ನನ್ನ ಮಮ್ಮಿ ನಂಗೆ ಕೊಡಿಸಿರೋ ಈ ಸೀರೆ ವೆರಿ ಸ್ಪೆಷಲ್, ವೆರಿ ನೈಸ್ ಸಾರಿ. ಆ್ಯಂಡ್ ದಿಸ್ ಇಸ್ ದಟ್ ಸಾರಿ. ಇದೇನು ಗೊತ್ತಾ, ಗ್ರೀನ್ ಮತ್ತು ಗೋಲ್ಡ್ ಮತ್ತು ಬ್ರೌನ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿರೋ ಸಾರಿ. ಇದು ಡಬಲ್ ಸಾರಿ, ಅಂದರೆ ಡಬಲ್ ಇದಿದೆ. ಕೆಳಗಡೆ ಒಂದು ಕಲರ್ ಆ್ಯಂಡ್ ಮೇಲ್ಗಡೆ ಒಂದು ಕಲರ್. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಫ್ಯಾನ್ಸಿ ಸ್ಯಾರಿ. ನೋಡಿ, ಈ ಥರ ಬಾರ್ಡರ್ ಬರುತ್ತೆ ಬ್ಲ್ಯಾಕಲ್ಲಿ. ಇದರ ಬ್ಲೌಸ್ ಬಂದುಬಿಟ್ಟು ಸಖತ್ತಾಗಿದೆ. ಐ ಡೋಂಟ್ ನೋ, ಅದು ನನ್ನ ಹತ್ರ ಇಲ್ಲ, ಈಗ ಹುಡುಕಬೇಕು. ಬಟ್ ದ್ಯಾಟ್ ಬ್ಲೌಸ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅದು ಸ್ಟಿಚಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು ಆ ಟೈಮ್ಗೆ, ಬಟ್ ಸ್ಟಿಚಿಂಗ್ ವಾಸ್ ಬ್ಯೂಟಿಫುಲ್. ಬ್ಯಾಗ್ ಎಲ್ಲ ತುಂಬಾ ಅಂದರೆ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಐ ಲೈಕ್ಡ್ ಇಟ್. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಯಾರಿ ಆ್ಯಂಡ್ ವೆರಿ ಸ್ಪೆಷಲ್ ಸ್ಯಾರಿ. ಸೋ ಬ್ಯೂಟಿಫುಲ್. ಸಿ, ಆ್ಯಂಡ್ ದ ಮೆಟೀರಿಯಲ್ ಇಸ್ ವೆರಿ ನೈಸ್, ಅಂದರೆ ಬಾಡಿ ಹಗಿಂಗ್ ಥರ ಈ ಸ್ಯಾರಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆ ಟೈಮ್ಗೆ ಅಂದರೆ ಲೈಕ್ 10 to 12, 15 ಇಯರ್ಸ್ ಬ್ಯಾಕ್ ಈ ಸಾರಿಗೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಐ ಥಿಂಕ್ 2000 ಆರ್ ಸಮಥಿಂಗ್. ಆ ಟೈಮ್ಗೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಈ ಥರ ಸಾರಿಗೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಯಾರಿ ಆ್ಯಂಡ್ ಐ ಲವ್ ಇಟ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ಲೈಕ್, ಇದಕ್ಕೆ ಬೇಕಾದರೆ ನಾನೀಗ ಐ ಥಿಂಕ್ ರೀಸೆಂಟ್ಲಿ ಒಂದ್ಸಲ ನಾನು ಇದನ್ನ ಹಾಕಿದ್ದೆ. ಬ್ಲ್ಯಾಕ್ ಬ್ಲೌಸ್ಗೂ ಸ್ಟೈಲ್ ಮಾಡ್ಬೋದು. ಸೊ ಡಿಫ್ರೆಂಟ್ ಬ್ಲೌಸ್, ಗೋಲ್ಡ್, ಬ್ಲ್ಯಾಕ್ ಆ್ಯಂಡ್ ನೋಡಿ ಈ ಥರ ಬ್ರೌನ್. ಸೊ ಎಲ್ಲ ಬ್ಲೌಸ್ಗೆ ಇದು ಹೋಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್. ಸೊ ನೆಕ್ಸ್ಟ್ ಸಾರಿ, ಲೆಟ್ಸ್ ಗೋ ವಿತ್ ಮೈ ವೆಡ್ಡಿಂಗ್ ಸಾರಿ, ಆಯಿತಾ. ಸೊ ನನ್ನ ವೆಡ್ಡಿಂಗ್ ಮಂಗಳೂರಲ್ಲಿ ಆಗಿರೋದ್ರಿಂದ, ಸೊ ನಾವು ಮಂಗಳೂರಿನಲ್ಲಿ ಯಾವ ಥರ ಸಾರಿ ಉಡ್ತೀವಿ ಅಂದರೆ ರೆಡ್, ಪಿಂಕ್, ಮರೂನ್, ಸೊ ಈ ಥರ ಕಾಂಬಿನೇಷನಲ್ಲಿ ಮೋಸ್ಟ್ಲಿ ನಮ್ಮ ಧಾರೆ ಸೀರೆ ಇರುತ್ತೆ. ಸೊ ನನ್ನ ಧಾರೆ ಸೀರೆ ಕಲರ್ ಬಂದುಬಿಟ್ಟು ಮರೂನ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನಲ್ಲಿ. ಸಿ, ಇದು ಒಳಗಡೆ ಇದೆ. ಸೊ ಒಳಗಡೆ ಇಟ್ಟಿದ್ವಿ, ಅದಕ್ಕೆ ಈ ಥರ ಆಗಿದೆ. ಬಟ್ ಇಟ್ಸ್ ಅ ವೆರಿ ರಿಚ್ ಮರೂನ್ ಆ್ಯಂಡ್ ಗೋಲ್ಡನ್ ಬಾರ್ಡರಲ್ಲಿ ಸಾರಿ. ಆ್ಯಂಡ್ ನೋಡಿ, ಬಾರ್ಡರ್ ಬಂದುಬಿಟ್ಟು ಈ ಥರ ಇದೆ. ಸೊ ಆ ಟೈಮಲ್ಲಿ ಲೈಕ್ 8 ಇಯರ್ಸ್ ಬ್ಯಾಕ್ ಈ ಥರ ಟ್ರೆಂಡ್ ಇತ್ತು. ಆ್ಯಂಡ್ ನೋಡ್ಬೋದು, ಫುಲ್ ಸಾರಿ ಮೇಲೆ ಈ ಥರ ಗೋಲ್ಡನ್, ಏನು ಹೇಳ್ತಾರೆ ಇದಕ್ಕೆ, ಬುಟ್ಟ, ಐ ಡೋಂಟ್ ನೋ. ಸೊ ಈ ಥರ ಡಿಸೈನಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಸಾರಿ. ಐ ಥಿಂಕ್ ಪಲ್ಲು ಆಲ್ಸೋ ಇಟ್ಸ್ ವೆರಿ ಗ್ರ್ಯಾಂಡ್. ಪಲ್ಲು ತೋರಿಸ್ತೀನಿ ನಾನು ನಿಮಗೆ. ಫುಲ್ ವರ್ಕಲ್ಲಿ, ಗೋಲ್ಡನ್ ವರ್ಕಲ್ಲಿ ಈ ಥರ ಪಲ್ಲು ಬಂದಿದೆ. ಫೋಟೋ ಇದ್ದರೆ ನಾನು ಇಲ್ಲಿ ಹಾಕ್ತೀನಿ, ಇರುತ್ತೆ, ಐ ವಿಲ್ ಪುಟ್ ಇಟ್, ನನ್ನ ವೆಡ್ಡಿಂಗ್ ಲುಕ್. ಸೊ ದಿಸ್ ಇಸ್ ಮೈ ಧಾರೆ ಸಾರಿ. ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರೋ ಸಾರಿ. ಆ್ಯಂಡ್ ಮಂಗಳೂರಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದೀರಾ, ಈ ಸಾರಿ ಬಂದುಬಿಟ್ಟು ಸಂಜೀವ್ ಶೆಟ್ಟಿ ಅಂತ ಒಂದು ಶಾಪ್ ಇದೆ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಫಾರ್ ಬ್ರೈಡಲ್ ವೇರ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸಾರಿ. ಆ್ಯಂಡ್ ಯಾ, ನನಗೆ ಇದನ್ನ ಅವ್ರು ಉಡಿಸ್ತಾರಲ್ವ, ಸೊ ಫಸ್ಟ್ ಲುಕ್ಗೆ ನನಗೆ ಈ ಸಾರಿ ತುಂಬಾ ಇಷ್ಟ ಅನಿಸ್ತು. ಆ್ಯಂಡ್ ಅವನಿಗೆ ಅದನ್ನ ಉಡಿಸಿದ್ಮೇಲೆ ವಿ ವೆ ಲೈಕ್, ಇದೆ ಫೈನಲ್ ಅಂತ. ಬೇರೆ ನೋಡೋಕ್ಕೆ ಹೋಗಿಲ್ಲ. ದೇ ವೆ ಡಿಫ್ರೆಂಟ್ ಟೈಪ್ಸ್, ತುಂಬಾ ಡಿಫ್ರೆಂಟ್ ವೆರೈಟಿಯಲ್ಲಿ ಕನ್ಫ್ಯೂಸೇ ಆಗಿಬಿಡ್ತೀರಾ. ಬಟ್ ನಿಮ್ಮ ತಲೆಯಲ್ಲಿ ಒಂದು ವಿಷನ್ ಇರುತ್ತಲ್ವ. ಸೊ ವೆನ್ ಯು ಸಿ ದಟ್ ಸ್ಯಾರಿ ನಿಮ್ಗೆ ಗೊತ್ತಾಗುತ್ತೆ ಇದೇ ನನ್ನ ಸ್ಯಾರಿ ಅಂತ. ಎಷ್ಟೇ ಕಲೆಕ್ಷನ್ ಇರಲಿ, ಎಷ್ಟೇ ಕನ್ಫ್ಯೂಷನ್ ಆಗಿರಲಿ, ಸೊ ದ್ಯಾಟ್
ದಿಸ್ ಇಸ್ ದ ಸಾರಿ ದ್ಯಾಟ್ ಐ ಪಿಕ್ಡ್ ಫಾರ್ ಮೈ ಮದುವೆ ಟೈಮಲ್ಲಿ ನನಗೆ ಹೆವಿ ಲುಕ್ ಬ್ಲೌಸ್ ಎಲ್ಲ ಅಷ್ಟೊಂದು ಇಷ್ಟ ಇರಲಿಲ್ಲ. ಸೊ ನಾನು ಇದಕ್ಕೆ ತುಂಬಾ ಸಿಂಪಲ್ ಆಗಿರೋ ವೆರಿ ಸಿಂಪಲ್ ಬೇಸಿಕ್ ಬ್ಲೌಸ್ನ ಹೊಲಿಸಿದ್ದೆ. ಬಿಕಾಸ್ ದ ಸಾರಿ ಬಾಡಿ ಇಷ್ಟು ಹೆವಿ ಇದೆಯಲ್ಲ, ಎಗೇನ್ ನಾನು ಇದಕ್ಕೂ ವರ್ಕ್ ಮಾಡಿದ್ರೆ ತುಂಬಾ ಹೆವಿ ಅನಿಸುತ್ತೆ ಅಂತ ಐ ಜಸ್ಟ್ ಕೆಪ್ಟ್ ಇಟ್ ಪ್ಲೇನ್. ಸೊ ಇಟ್ ಈಸ್ ಲೈಕ್ ದಿಸ್ ಇಸ್ ಮೈ ವೆಡ್ಡಿಂಗ್ ಸಾರಿ. ಕಾಮೆಂಟ್ಸಲ್ಲಿ ತಿಳಿಸಿ ನನ್ನ ವೆಡ್ಡಿಂಗ್ ಸ್ಯಾರಿ ಹೇಗಿದೆ ಅಂತ. ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಲೆಟ್ಸ್ ಗೋ ವಿತ್ ಅನದರ್ ಸ್ಪೆಷಲ್ ಸ್ಯಾರಿ. ಸೊ ದಿಸ್ ಸ್ಯಾರಿ ನನಗೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ he got a saree, so that is this saree. ತುಂಬಾ ಬ್ಯೂಟಿಫುಲ್ ಗೋಲ್ಡನ್ ವಿತ್ ದ ಗ್ರೀನ್ ಬಾರ್ಡರ್ ನೋಡ್ಬೋದು. ದ ಮಟೀರಿಯಲ್ ಇಸ್ ಸೂಪರ್ ಸಾಫ್ಟ್, ತುಂಬಾ ಸಾಫ್ಟ್ ಇರೋ ಮೆಟೀರಿಯಲ್ ಆ್ಯಂಡ್ ವೆರಿ ಲೈಕ್ ವಿಂಟೇಜ್ ಬಾರ್ಡರ್ ಥರ. ಇಟ್ಸ್ ನಾಟ್ ಲೈಕ್ ಈ ಥರ ಟ್ರೆಂಡಿ ಬಾರ್ಡರ್, ಇಟ್ಸ್ ಲೈಕ್ ಓಲ್ಡ್ ಫ್ಯಾಷನ್ ಬಾರ್ಡರ್ ಥರ ಆ್ಯಂಡ್ ವೆರಿ ಬ್ಯೂಟಿಫುಲ್ ಸ್ಯಾರಿ. ಇದನ್ನ ನಾನು ನನ್ನ ಮಮ್ಮಿ ತುಂಬಾ ಸಲ ವೇರ್ ಮಾಡಿದ್ದೀವಿ. ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಸೋ ಚೆಂದ. ಸೊ ವೆರಿ 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 ನೈಸ್ ಸ್ಯಾರಿ. ಇಟ್ಸ್ ಜಸ್ಟ್ ಪ್ಲೇನ್ ಗೋಲ್ಡನ್ ಆ್ಯಂಡ್ ಈ ಥರ ಇದರ ಪಲ್ಲು ಬರುತ್ತೆ ಲೈಕ್ ಗೋಲ್ಡನ್ ಆ್ಯಂಡ್ ಗ್ರೀನ್ ಮಿಕ್ಸಲ್ಲಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇದನ್ನ ಹಾಕಿದಾಗ ಗೊತ್ತೇ ಆಗಲ್ಲ ತುಂಬ ಹೆವಿ ಅಂತ, ಬಿಕಾಸ್ ದ ಮಟೀರಿಯಲ್ ಇಸ್ ವೆರಿ ಸಾಫ್ಟ್. ಸೊ ಈ ಥರ ಸ್ಯಾರೀಸ್ ನನಗೆ ತುಂಬಾ ಇಷ್ಟ. ಐ ಲೈಕ್ ಸ್ಯಾರೀಸ್ ಯಾವುದು ನಮ್ಮ ಬಾಡಿ ಹಾಗಿಂಗ್ ಸ್ಯಾರೀಸ್ ಏನಿರುತ್ತೆ, ಸೊ ನನಗೆ ಆ ಥರ ಸ್ಯಾರೀಸ್ ತುಂಬಾ ಇಷ್ಟ. ಸೊ ಈವನ್ ದಿಸ್ ಸ್ಯಾರಿ ಅಷ್ಟೇನೂ ಇದಿರಲಿಲ್ಲ, ಅಂದರೆ ದಪ್ಪ ಅಂತ ಅನಿಸಲ್ಲ. ಸೊ ವೆರಿ ನೈಸ್. ನೀವು ಎಷ್ಟು ಪಲ್ಲು ಯಾವ ಥರ ಹಾಕ್ಕೊಳ್ಬೇಕು ಆ ಥರ ಉಡೋಕ್ಕಾಗುತ್ತೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ವೆರಿ ಸ್ಪೆಷಲ್ ಸಾರಿ. ಇಟ್ ಈಸ್ ಅ ಲಿಟಲ್ ಫನಿ ಸ್ಟೋರಿ. ಐ ಡೋಂಟ್ ನೋ, ಫನಿ ಅಲ್ಲ, ಬಟ್ ಇಟ್ ಈಸ್ ಏಕೆಂದರೆ ಇಟ್ಸ್ ಅ ಸ್ಪೆಷಲ್ ಸಾರಿ ಬಿಕಾಸ್ ಸಮನ್ ಸ್ಪೆಷಲ್, ನಂಗೆ ಸ್ಪೆಷಲ್ ಅಲ್ಲ, ಬಟ್ ಸಮ್ಮನ್ ಥಾಟ್ ಐ ಆಮ್ ಸ್ಪೆಷಲ್ ಅವ್ರಿಗೆ ಅಂತ ಕೊಟ್ಟಿರೋ ಸಾರಿ ಇದು. ಸೊ ದ ಸ್ಟೋರಿ ಈಸ್, ನಾನು ಫಸ್ಟ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇರುವಾಗ there was one guy who liked me. He was also from ನನ್ನ ಊರು ಬಟ್ he was settled in Bangalore. So yeah, ಆ ಹುಡುಗ ನನ್ನ ಬರ್ಡೇಗೆ, ಸೊ ನನ್ನ ಬರ್ಡೇ ನಾನು ಆಫೀಸಲ್ಲಿ ಇದ್ದಾಗ, ಸೊ ನನ್ನ ಬರ್ಡೇ ಇತ್ತು. ಆ್ಯಂಡ್ ಐ ಡೋಂಟ್ ನೋ ಯಾರು ಇವನಿಗೆ ಐಡಿಯಾ ಕೊಟ್ಟಿರೋದು ಸಾರಿ ಕೊಡೋಕ್ಕೆ ಅಂತ. ಬಟ್ ದಿಸ್ ಗೈ ನನ್ನ ಬರ್ಡೇಗೆ ಬಂದುಬಿಟ್ಟು ಒಂದು ಗಿಫ್ಟ್ ಕೊಡ್ತಾನೆ. ಆ್ಯಂಡ್ ಗಿಫ್ಟ್ ಓಪನ್ ಮಾಡಿ ನೋಡಿದ್ರೆ ದಿಸ್ ಸಾರಿ, ಇಟ್ಸ್ ಅ ವೆರಿ ನೈಸ್ ಕಲರ್, ಪರ್ಪಲ್ ಕಲರಲ್ಲಿ ತುಂಬಾ ಚೆನ್ನಾಗಿರೋ ಸಾರಿ. ಐ ಡೋಂಟ್ ನೋ ಇದು ಯಾವ ಮಟೀರಿಯಲಲ್ಲಿದೆ ಅಂತ, ಬಟ್ ಎಸ್, ಒನ್ ಆಫ್ ಮೈ ಆಶಿಕ್ gave this saree. So I think he had a crush on me and I don't know. So ಫಸ್ಟ್ ಇನಿಷಿಯಲಿ ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ, ಬಟ್ ದೆನ್ ಎವ್ರಿ ಒನ್ ಸೆಡ್ ಇಟ್ಸ್ ಓಕೆ, ಪಾಪ ಅವ್ನು ಇಷ್ಟು ಕಷ್ಟ ಅಂತ. ನಾನು ಸೆಡ್ ಓಕೆ, ವೈ ನಾಟ್, ಇಟ್ಸ್ ಓಕೆ ಅಂತ ನಾನು ತೊಗೊಂಡೆ. ಬಟ್ ಐ ಜಸ್ಟ್ ಮೇಡ್ ಕ್ಲಿಯರ್ ದ್ಯಾಟ್ ದೆರ್ ಇಸ್ ನಥಿಂಗ್ ಫ್ರಮ್ ಮೈ ಸೈಡ್, ನನ್ನ ಸೈಡಲ್ಲಿ ಏನು ಆ ಥರ ಫೀಲಿಂಗ್ಸ್ ಇಲ್ಲ ಅಂತ. ವಿ ವೇರ್ ಕ್ಲಿಯರ್ ಆ್ಯಂಡ್ ದಟ್ ಐ ವಾಸ್ ವೆರಿ ಸ್ವೀಟ್. ಹಿ ಅಂಡರ್ಸ್ಟುಡ್ ಆ್ಯಂಡ್ ಹಿ ಡೆಂಟ್ ಬಾದರ್ ಮೀ. ಬಟ್ ದಿಸ್ ಇಸ್ ದ್ಯಾಟ್ ಸ್ಪೆಷಲ್ ಸಾರಿ ದಟ್ ಸಮ್ಮನ್ ಥಾಟ್ ಐ ಆಮ್ ಸ್ಪೆಷಲ್ ಅಂತ ಕೊಟ್ಟಿರೋದು. ಇಟ್ಸ್ ವೆರಿ ಸ್ವೀಟ್. ಸೊ ಐ ಜಸ್ಟ್ ಕೆಪ್ಟ್ ಇಟ್, ಆಯಿತಾ. ಈ ಸೀರೆನ ನಾನು ಯಾವತ್ತೂ ಇಟ್ಕೋತೀನಿ ಬಿಕಾಸ್ ಐ ಡೋಂಟ್ ನೋ, ಬಟ್ ನೆವರ್ ಓನ್, ನಾನು ಉಟ್ಟೇ ಇಲ್ಲ. ಬಟ್ ನನ್ನ ಮಮ್ಮಿ ಉಟ್ಟಿದ್ದಾರೆ ತುಂಬ ಸಲ. ಎಸ್, ಮೈ ಮಮ್ಮಿ ನೋಸ್ ದ್ಯಾಟ್ ಈ ಸಾರಿ ಒಂದು ಹುಡುಗ ಕೊಟ್ಟಿರೋದು ಅಂತ. ಸೊ ಶೀ ವೇರ್ಸ್ ಇಟ್, ಅವ್ರು ಉಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಕಲರ್. ಆ್ಯಂಡ್ ಐ ಥಿಂಕ್ ಇದು ಪಲ್ಲು ಈ ಥರ. ಸೊ ಇಟ್ಸ್ ಅ ಗೋಲ್ಡನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಸಾರಿ. ಸೊ ಐ ಜಸ್ಟ್ ವಾಂಟೆಡ್, ಐ ಥಾಟ್ ಇದು ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಇರಲೇಬೇಕು. ಸೊ ಲೆಟ್ ಸಿ, ಸಮ್ ಡೇ ಐ ಮೈಟ್ ವೇರ್ ದಿಸ್. ಚಾನ್ಸ್ ಸಿಕ್ಕಿದ್ರೆ ನಾನು ಉಡ್ಬೋದು, ಲೆಟ್ ಸಿ. ಸೊ ಬಟ್ ಇಟ್ ವಾಸ್ ವೆರಿ ಸ್ವೀಟ್. ಯಾ, ನೆಕ್ಸ್ಟ್ ಸಾರಿ ಬಂದುಬಿಟ್ಟು ಏನು ಗೊತ್ತಾ, ಐ ಲೈಕ್ ವಿಂಟೇಜ್ ಸಾರಿ, ಲೈಕ್ ಓಲ್ಡ್. ಸೊ ನನಗೆ ಲಾಸ್ಟ್ ನನ್ನ ಕಝನ್ ಮದುವೆಗೆ ಐ ವಾಂಟೆಡ್ ಟು ವೇರ್ ಸಮಥಿಂಗ್ ವೆರಿ ಓಲ್ಡ್. ನನಗೆ ತುಂಬ ಹಳೇ ಸಾರಿ ಅಂದರೆ ತುಂಬಾ ಇಷ್ಟ. ಬಟ್ ನನ್ನ ಮಮ್ಮಿ ಹತ್ರ ಅಥವಾ ನನ್ನ ಅಜ್ಜಿ ಹತ್ರನೂ ನಾನು ಹುಡುಕ್ತೆ, ಬಟ್ ಅವ್ರು ಯಾರ ಹತ್ರನೂ ಓಲ್ಡ್ ಸಾರಿ ಇಲ್ಲವೇ ಇಲ್ಲ, ಎಲ್ಲರೂ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನನ್ನ ಮಮ್ಮಿಗೆ ಹೇಳ್ತೀನಿ, ಈಗ ಯಾವ ಸಾರಿನೂ ಕೊಡಬೇಡಿ, ಯಾರಿಗೂ ಕೊಡಬೇಡಿ, ನನಗೆ ಡಿ ಅಂತ, ಬಿಕಾಸ್ ಐ ಲೈಕ್ ಓಲ್ಡ್ ಸಾರೀಸ್. ಸೊ ಅದರಲ್ಲಿ ಒಂದು ಓಲ್ಡ್ ಸಾರಿ ಸಿಕ್ಕಿದ್ದು ಇದು.
ಲುಕ್ ಎಟ್ ದ ಕಲರ್ ಆ್ಯಂಡ್ ಲುಕ್ ಎಟ್ ದ ಈ ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇನ್ ಪರ್ಸನ್ ಸ್ವಲ್ಪ ಡಲ್ ಆಗಿದೆ. ಬಟ್ ಈ ಥರ ಬಾರ್ಡರ್ ಇದೆಯಲ್ಲ, ಇದೆಲ್ಲ ವಿಂಟೇಜ್ ಬಾರ್ಡರ್ಸ್, ಇಟ್ಸ್ ಸೋ ಬ್ಯೂಟಿಫುಲ್. ಇದನ್ನ ಸ್ಟೈಲ್ ಮಾಡಿದ್ರೆ ವಿತ್ ಆಲ್ ದ ಜ್ಯುವೆಲ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಐ ಹ್ಯಾವ್ ಕೆಪ್ಟ್ ಇಟ್. ನನ್ನ ಮಮ್ಮಿಗೆ ಹೇಳಿದ್ದೀನಿ ಇದನ್ನ ಯಾರಿಗೂ ಕೊಡೋಂಗಿಲ್ಲ, ಇದಕ್ಕೊಂದು ಬ್ಲೌಸ್ ಹೊಲಿಸಿ ಯಾವತ್ತಾದರೂ ವೇರ್ ಮಾಡ್ತೀನಿ, ನೋಡೋಣ. ಸೊ ಇದಕ್ಕೆ ಇಟ್ ಈಸ್ ಜಸ್ಟ್ ಫುಲ್ ಆರೆಂಜ್, ವೆರಿ ಬ್ಯೂಟಿಫುಲ್. ಒಂದು ರಸ್ಟ್ ಆರೆಂಜ್ ಬರುತ್ತಲ್ಲ, ಈಗ ಫುಲ್ ಟ್ರೆಂಡಲ್ಲಿದೆ. ಸೊ ಅದು ಕಲರ್ ಇದು. ಅದಕ್ಕೆ ಬಂದುಬಿಟ್ಟು ಗೋಲ್ಡನ್ ಫುಲ್ ಬಾರ್ಡರ್ ಇದೆ. ಈ ಕುಚ್ಚೆಲ್ಲ ಓಲ್ಡ್ ಆಗಿದೆ, ಸೊ ನೋಡ್ಬೋದು ಇಟ್ಸ್ ವೆರಿ ಓಲ್ಡ್. ಇದನ್ನ ಚೇಂಜ್ ಮಾಡಿಸ್ಕೊಬೋದು, ಬಟ್ ರೆಸ್ಟ್ ದ ಕಲರ್ ಇಸ್ ಆ್ಯಂಡ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವೆನ್ ಯು ವೇರ್ ಇಟ್ ಆ್ಯಂಡ್ ಇದ್ರ ಜೊತೆಗೆ ಮೇಕಪ್ ಆ್ಯಂಡ್ ಜ್ಯುವೆಲ್ರಿ ಆ್ಯಂಡ್ ಅದೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಜಸ್ಟ್ ಲವ್ ಇಟ್. ಲೆಟ್ಸ್ ಸಿ ಯಾವಾಗ ಉಡೋಕ್ಕಾಗುತ್ತೆ, ಐ ಡೋಂಟ್ ನೋ. ಬಟ್ ಅನದರ್ ಸಾರಿ ಎಗೇನ್ ಒಂದು ಮದುವೆ ಇತ್ತು ಚೆನ್ನೈಯಲ್ಲಿ. ಐ ವಾಂಟೆಡ್ ಟು ಬೈ ಅ ಸಾರಿ. ಸೊ ಅಲ್ಲಿ ಚೆನ್ನೈಯಲ್ಲಿ ಹೋಗ್ಬಿಟ್ಟು ನಾನು ಯಾವ ಸಾರಿ ಉಡೋದು, ಯಾವ ಸಾರಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಐ ವೆಂಟ್ ಟು ನಲ್ಲಿ. ಐ ಥಿಂಕ್ ಈವನ್ ಬ್ಯಾಂಗ್ಳೂರಲ್ಲಿ ತುಂಬಾ ಫೇಮಸ್ ಇದೆ, ಬಟ್ ಚೆನ್ನೈಯಲ್ಲಿ ತುಂಬಾ ಫೇಮಸ್. ನಲ್ಲಿಗೆ ಹೋಗ್ಬಿಟ್ಟು ಐ ಬಾಟ್ ದಿಸ್ ಸಾರಿ, ಸೋ ಬ್ಯೂಟಿಫುಲ್, ಪಿಂಕ್ ಆ್ಯಂಡ್ ಇದು ಬಂದುಬಿಟ್ಟು ಬಾಟಲ್, ಐ ಡೋಂಟ್ ನೋ ವಿಚ್ ಗ್ರೀನ್ ಇಸ್ ದಿಸ್. ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಯಾವ ಥರ. ಇದು ಆರೆಂಜ್ ಯೆಲ್ಲೋ ಮತ್ತು ಗ್ರೀನ್ ಮಿಕ್ಸಲ್ಲಿ ಈ ಕಲರ್ ಇದೆ. ಐ ಡೋಂಟ್ ನೋ ಯಾವ ಕಲರ್, ಬಟ್ ದ ಬಾರ್ಡರ್ ಇಸ್ ಕಾಪರ್ ಗೋಲ್ಡ್, ಆ ಥರ ಕಾಪರ್ ಕಲರಲ್ಲಿರೋ ಬಾರ್ಡರ್ ಆ್ಯಂಡ್ ಸ್ವಲ್ಪ ಸಿಲ್ವರ್ ಅಲ್ಲಲ್ಲಿದೆ. ಆ್ಯಂಡ್ ದಿಸ್ ಇಸ್ ದ ಬಾಡಿ, ಎಲ್ಲ ಬುಟ್ಟ ಇದೆ ಆ್ಯಂಡ್ ಸೋ ಬ್ಯೂಟಿಫುಲ್. ಐ ಪುಟ್ ದ ಪಿಕ್ಚರ್, ನಾನು ಪಿಕ್ಚರ್ ಹಾಕ್ತೀನಿ. ಇದನ್ನ ಉಟ್ಟಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬಾ ಸಾಫ್ಟ್ ಬಾಡಿ ಹಗ್ಗಿಂಗ್, ನಾಟ್ ಹೆವಿ, ವೆರಿ ಲೈಟ್ ವೇಟ್ ಸಾರಿ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ ಅರೌಂಡ್ 3000 ಇತ್ತು. ಬಟ್ ದ ಬ್ಲೌಸ್ ಫನಿ ಪಾರ್ಟ್ ಅಂದರೆ ಇದಕ್ಕೆ ನಾನು 2099 ಅದೇ 3000 ಇತ್ತು. ಆ್ಯಂಡ್ ದ ಬ್ಲೌಸ್ ಕಾಸ್ಟೆಡ್ ಮೀ ಅರೌಂಡ್ 2000 ಐ ಥಿಂಕ್ ಫಾರ್ ಜಸ್ಟ್ ಬೇಸಿಕ್ ಬ್ಲೌಸ್. ನನ್ನ ಹತ್ರ ಬ್ಲೌಸ್ ಇಲ್ಲ, ಈಗ ಬ್ಯಾಂಗ್ಳೂರಲ್ಲಿ ಇರಬೇಕು. ಬಟ್ ಆ ಬ್ಲೌಸ್ ಇಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಐ ವಾಸ್ ಲೈಕ್, ಸಾರಿ ಪ್ರೈಸ್ ರೇಂಜಲ್ಲೇ ಬ್ಲೌಸ್ ಅಂತ. ಬಿಕಾಸ್ ವೆರಿ ನೈಸ್ ಫಿಟ್ಟಿಂಗ್, ಚೆನ್ನಾಗಿ ಮಾಡಿಕೊಟ್ರು, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಬಟ್ ದಿಸ್ ಸಾರಿ ನಲ್ಲಿಯಲ್ಲಿ ತುಂಬಾ ಕಲೆಕ್ಷನ್ಸ್, ವೆರಿ ನೈಸ್ ಕಲೆಕ್ಷನ್ಸ್ ಇದೆ. ಸೊ ಈ ಥರ ಪಲ್ಲು ವಿತ್ ಕಾಪರ್ ಗೋಲ್ಡ್ ಸಿಲ್ವರ್ ಎಲ್ಲ ಮಿಕ್ಸ್. ನೆಕ್ಸ್ಟ್ ಅನದರ್ ಸ್ಪೆಷಲ್ ಸಾರಿ ಫ್ರಮ್ ಪೋತೀಸ್. ಇದು ನನ್ನ ಕಸಿನ್ ಮದುವೆಗೆ ನಾನು ತುಂಬಾ ಹುಡುಕಿ ಯಾವ ಥರ ಬೇಕು ಅಂತ ನನಗೆ ಆ್ಯಕ್ಚುಲಿ ಬನಾರಸಿಯಲ್ಲಿ ಸಾರಿ ಬೇಕಿತ್ತು. ಬಟ್ ಪೋತೀಸ್ ಹೋಗಿ ಹುಡುಕ್ದೆ, ಐ ಡೆಂಟ್ ಲೈಕ್ ಇಟ್. ಬಟ್ ದೆನ್ ಇದು ಒಂದು ಏನು ಗೊತ್ತಾ, ಪೀಸಿಗೆ ಹಿಂಗೆ ಬಿಸಾಕಿದ್ದಾರೆ ಅಂದರೆ ಯಾರೋ ನೋಡಿ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ನಾನು ಬನಾರಸ್ ಇದರಲ್ಲಿ ನೋಡ್ತಾ ಇದ್ದೀನಿ ಯಾವ ಥರ ಬೇಕು ಅಂತ. ಮತ್ತು ನನಗೆ ಇದನ್ನ ನೋಡಿದೆ ಆ್ಯಂಡ್ ಐ ವಾಸ್ ಲೈಕ್, ದಿಸ್ ಇಸ್ ದ ಸಾರಿ ದ್ಯಾಟ್ ಐ ವಾಂಟ್. ಇಟ್ಸ್ ಅ ಬ್ಯೂಟಿಫುಲ್ blue and purple combination with the gold andre this is not like gold, it's like copper gold mix color alli border ide, very beautiful. Full saree alli ee tara stripes bandbittu design ide, very heavy looking saree. See, and this was around I think 3,000-4,000 around ittu, but that day there was an offer Pothys alli some 3K ಗೆ ನನಗೆ ಈ ಸಾರಿ ಸಿಕ್ತು. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ದಿಸ್ ಇಸ್ ದ ಪಲ್ಲು ಅಲ್ಲೂ ಫುಲ್ ಗೋಲ್ಡ್ ಅಲ್ಲಿ ಈ ಥರ ಡಿಸೈನ್ಸ್ ಬಂದುಬಿಟ್ಟು ಈ ಥರ ಮತ್ತೆ ಕುಚ್ ಹಾಕ್ಸಿದ್ದೀನಿ. ಆ್ಯಂಡ್ ಬ್ಲೌಸ್ ಬಂದುಬಿಟ್ಟು ಇಟ್ ವಾಸ್ ಅ ಪ್ಲೇನ್ ಬ್ಲೂ ಬ್ಲೌಸ್. ಬಟ್ ಐ ಥಿಂಕ್ ಫ್ಯೂಚರಲ್ಲಿ ಐ ವಿಲ್ ಜಸ್ಟ್ ಬೈ ಈ ಕಲರ್ ಬ್ಲೌಸಿಗೆ ಕಾಂಟ್ರಾಸ್ಟ್ ಥರ ಹಾಕೋ ಪ್ಲ್ಯಾನ್ ಇದೆ, ನೋಡೋಣ. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಸಾರಿ ಫಾರ್ ಮೈ ಕಸಿನ್ ಬ್ರದರ್ಸ್ ವೆಡ್ಡಿಂಗ್. ಫೋಟೋ ಹಾಕ್ತೀನಿ, ತುಂಬಾ ಚೆನ್ನಾಗಿ ನಾನೇ ಮೇಕಪ್ ಆ್ಯಂಡ್ ಹೇರ್ ಎಲ್ಲ ಸ್ಟೈಲಿಂಗ್ ನಾನೇ ಮಾಡಿದ್ದೆ. ಸೊ ನೋಡಿ ಆ್ಯಂಡ್ ಹೇಳಿ ನನಗೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ, ಆಯಿತಾ. ಲಾಸ್ಟ್ ಸ್ಯಾರೀಸ್ ಬಂದುಬಿಟ್ಟು ಫ್ಯಾನ್ಸಿ ಸಾರಿಯಲ್ಲೇ ಇದೆ. ಇದು ಸೊ ದೇರ್ ವಾಸ್ ಅ ಟ್ರೆಂಡ್, ಐ ಥಿಂಕ್ ಈವನ್ ನಾವು ಸಾರಿ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ಮಾಡ್ತೀವಿ. ಸೊ ನಾವು ಈ ಸಾರೀಸ್ ಫ್ರಮ್ ಸ್ಕ್ರ್ಯಾಚ್ ತುಂಬ ವರ್ಷಗಳ ಹಿಂದೆ ಮಾಡಿದ್ದು. ಬಟ್ ಇಟ್ ವಾಸ್ ಲೈಕ್
perfect color. I will show you the color. The color is so beautiful. This is like olive green color ಅಲ್ಲಿ. ಸೊ ಏನು ಮಾಡಿದ್ವಿ ಅಂದರೆ ಇದು ಡಬಲ್ ಕಲರಲ್ಲಿದೆ. ಸಿ ನೋಡ್ಬೋದು, ಇಟ್ಸ್ ಅ ಡಬಲ್ ಕಲರ್ ಸಾರಿ ಅಲ್ಲ, ದಿಸ್ ವಾಸ್ ಅ ಮೆಟೀರಿಯಲ್, ಬಾಡಿ ಹಗ್ಗಿಂಗ್ ಮೆಟೀರಿಯಲ್, ನಾಟ್ ಜಾರ್ಜೆಟ್ ಬಟ್ ವೆರಿ ಸಾಫ್ಟ್ ಮೆಟೀರಿಯಲ್. ಈ ಮಟೀರಿಯಲ್ನ ನಾವು ಸಾರಿ ಮೀಟರ್ಸ್ಗೆ ತೊಗೊಂಡ್ಬಿಟ್ಟು ಇದಕ್ಕೇನು ಮಾಡಿದ್ವಿ, ಈ ಥರ ಗೋಲ್ಡನ್ ಬಾರ್ಡರ್ನ ಹಾಕ್ಸಿರೋದು. ವೆರಿ ಎಲಿಗೆಂಟ್ ಆ್ಯಂಡ್ ಸ್ಟೈಲಿಶ್ ಲುಕ್ ಮಾಡುತ್ತೆ. ಸಿ, ಲುಕ್ ಎಟ್ ದಿಸ್, ಸೋ ಬ್ಯೂಟಿಫುಲ್. ಸಿ, ನಿಮಗೆ ಇದಕ್ಕೆ ಒಂದು ಗ್ರ್ಯಾಂಡ್ ಬ್ಲೌಸ್ ಆರ್ ಈವನ್ ಸೇಮ್ ಮೊನೋಕ್ರೋಮ್ ಲುಕ್ಕು ಹೋಗ್ಬೋದು. ಯು ಕ್ಯಾನ್ ಜಸ್ಟ್ ವೇರ್ ಎಕ್ಸಾಕ್ಟ್ ಕಲರ್ ಬ್ಲೌಸ್, ಪ್ಲೇನ್ ಸ್ಲೀವ್ಲೆಸ್ ಆರ್ ಎನಿಥಿಂಗ್, ಆರ್ ಯು ಕ್ಯಾನ್ ಗೋ ಫಾರ್ ಅ ಕಾಂಟ್ರಾಸ್ಟ್ ಗೋಲ್ಡನ್ ಬ್ಲೌಸ್. ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಫಾರ್ ರಿಸೆಪ್ಷನ್, ಫಾರ್ ಎಂಗೇಜ್ಮೆಂಟ್ ಪಾರ್ಟಿ, ಈ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತದೆ. ನೋಡಿ, ಜಸ್ಟ್ ಇದರಲ್ಲಿ ಏನು ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಏನೂ ಇಲ್ಲ. ವೆರಿ ಬೇಸಿಕ್ ಈ ಲೇಸ್ ಸಿಗುತ್ತೆ ಶಾಪ್ಸಲ್ಲಿ, ಆ್ಯಂಡ್ ಜಸ್ಟ್ ಮಟೀರಿಯಲ್ ತೊಗೊಂಡ್ಬಿಟ್ಟು ಈ ಥರ ಮಾಡ್ಬೋದು. ಸಿ, ಸೋ ಬ್ಯೂಟಿಫುಲ್. ನಂಗೆ ಹೆಂಗೆ ನೋಡ್ದಾಗಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಟ್ಸ್ ವೆರಿ ಎಲಿಗೆಂಟ್. ಸೊ ಯಾ, ಈ ಸಾರಿ, ದಿಸ್ ವಾಸ್ ಅ ಸಾರಿ ಫ್ರಮ್ ಸ್ಕ್ರ್ಯಾಚ್ ನಾವು ಮಾಡಿದ್ದು. ವೆರಿ ಲಾಂಗ್ ಬ್ಯಾಕ್, ಈಗಲ್ಲ, ನಾವು ಟ್ರೆಂಡ್ ತುಂಬಾ ಜಾಸ್ತಿ ಆಗ್ತಾಯಿದೆ ಸಾರಿ ಫ್ರಮ್ ಸ್ಕ್ರ್ಯಾಚ್, ಡ್ರೆಸ್ ಫ್ರಮ್ ಸ್ಕ್ರ್ಯಾಚ್ ಅಂತ. ಈವನ್ ಡ್ರೆಸ್ಸಸ್ ನಾನು ಎಷ್ಟೊಂದು ಲೈಕ್ ಅನಾರ್ಕಲಿ ಟೈಪ್ಸ್ನ ನಾನು ಲೈಕ್ ಕಾಲೇಜಲ್ಲಿದ್ದಾಗಲೇ ಮಾಡ್ತಾಯಿದ್ದೆ. ದ್ಯಾಟ್ ಟೈಮ್ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನೂ ಇತ್ತಿರಲಿಲ್ಲ. ಐ ಡಿಡ್ಂಟ್ ಇವನ್ ನೋ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಒಂದು ಟ್ರೆಂಡ್ ಆಗುತ್ತೆ ಅಂತ. ಸೊ ಆ ಟೈಮಲ್ಲೇ ನಾವು ಮಾಡಿದ್ವಿ ತುಂಬಾ ಚೆನ್ನಾಗಿರೋ ಪೀಸಸ್, ಬಟ್ ಐ ಡೋಂಟ್ ನೋ ಅದೀಗ ಇಲ್ಲ. So, and then last piece is this another sari from Punjab. I think this is like a organza designer sari. It's little heavy. ಈ ಥರ ಹ್ಯಾಂಡ್ ವರ್ಕ್ ಬಂದುಬಿಟ್ಟು, ದೀಸ್ ಆರ್ ಆಲ್ ಹ್ಯಾಂಡ್ ವರ್ಕ್. ಸೊ ದೀಸ್ ಆರ್ ನಾಟ್ ಮಷೀನ್ ವರ್ಕ್, ಆಯಿತಾ, ಎಲ್ಲ ಹ್ಯಾಂಡ್ ವರ್ಕ್. ಸೊ ದ್ಯಾಟ್ಸ್ ವೈ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಐ ಪೇಡ್ ಅರೌಂಡ್ 10K ಇದ್ರ ಪ್ರೈಸ್ ಇತ್ತು. ಇದು ಲೈಕ್ ದ ಚೀಪೆಸ್ಟ್ ಸಾರಿ ಇನ್ ಪಂಜಾಬಲ್ಲಿ ಸಾರೀಸ್ ಆರ್ ವೆರಿ ಬ್ಯೂಟಿಫುಲ್, ಆಯಿತಾ. ಡಿಸೈನರ್ ಸಾರೀಸ್ ಸಖತ್ತಾಗಿ ಸಿಗುತ್ತೆ, ಬಟ್ ವೆರಿ ಎಕ್ಸ್ಪೆನ್ಸಿವ್. ಅವ್ರ ಸ್ಟಾರ್ಟಿಂಗ್ ರೇಂಜ್ ಬಂದುಬಿಟ್ಟು 15,000 ಸ್ಟಾರ್ಟ್ ಆಗುತ್ತೆ ಈ ಥರ ಡಿಸೈನರ್ ಸಾರಿ. ಸೊ ಇದು ಸ್ವಲ್ಪ ಹೆವಿ ಇದೆ. ಸೊ ಪಲ್ಲು ಬಂದುಬಿಟ್ಟು ಈ ಥರ ಗ್ರ್ಯಾಂಡ್ ಆಗಿದೆ. ಐ ಶೋ ಯು, ಐ ಓಪನ್ ಆ್ಯಂಡ್ ಶೋ. ಪಲ್ಲು ಬಂದುಬಿಟ್ಟು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ. See, so with white blouse or with the same blouse, this is the blouse. Again it is like very nice, ತುಂಬಾನೇ ಹೆವಿ ಬ್ಲೌಸ್, ಹೆವಿ ಡಿಸೈನ್ ಬಂದುಬಿಟ್ಟು ಬ್ಲೌಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಯಾ, ಲೈಕ್ ಲುಕ್ ಎಟ್ ದಿಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೆರಿ ನೈಸ್ ಡಿಸೈನರ್ ಸಾರಿ ಫಾರ್ ಎನಿ ರಿಸೆಪ್ಷನ್, ಈ ಥರ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ. ಸೊ ದ್ಯಾಟ್ಸ್ ಇಟ್. ಇದೇ ನನ್ನ ಕೆಲವೊಂದು ಫೇವ್ರೆಟ್ ಸಾರೀಸ್. ನಾನೆಲ್ಲ ತೋರಿಸಿಲ್ಲ. ದಿಸ್ ಇಸ್ ಲೈಕ್ ವೆರಿ ಸ್ವಲ್ಪ ವಿಚ್ ಇಸ್ ಲೈಕ್ ಮೋಸ್ಟ್ ಫೇವ್ರೆಟ್, ಆ ಥರ ಸಾರೀಸ್ನ ನಾನು ಇವತ್ತು ತೋರಿಸಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಆದರೆ ಈ ವಿಡಿಯೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ ತಿಳಿಸಿ ನಿಮ್ಗೆ ಯಾವ್ದು ಸಾರಿ ತುಂಬಾ ಇಷ್ಟ ಆಯಿತು ಅಂತ. ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.